ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚೆಕ್ ಸಮ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಈ ಚೆಕ್ ಸಮ್ ಒಂದು ಎರರ್ ಡಿಟೆಕ್ಷನ್ ಮೆಥಡ್. ಎರರ್ ಡಿಟೆಕ್ಷನ್. ಸೊ ಎರರ್ ಡಿಟೆಕ್ಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಒಬ್ಬ ಸೆಂಡರ್ ಇದ್ದಾನೆ ಅಂತ ಅನ್ಕೊಳ್ಳಿ, ಇನ್ನೊಬ್ಬ ರಿಸೀವರ್. ಇದು ನಿಮ್ಮನ್ನೇ ಅಂತ ಅನ್ಕೊಳ್ಳಿ, ಯು ಅಂದ್ರೆ ನೀವು. ಸೊ ಇದು ಯುವರ್ ಫ್ರೆಂಡ್. ಸೊ ನೀವೇನ್ ಮಾಡ್ತೀರಾ, ಒಂದು ಮೆಸೇಜ್ ಅನ್ನು ಕಳಿಸ್ಬೇಕು ನಿಮ್ಮ ಫ್ರೆಂಡ್ಗೆ. ಅದು ಜಿಮೇಲ್ ಆಗಿರ್ಬೋದು ಅಥವಾ ವಾಟ್ಸ್ಆಪ್ ಮೆಸೇಜ್ ಇರ್ಬೋದು, ಏನಾದ್ರೂ. ಸೊ ನೀವು ಈ ಮೆಸೇಜ್ ಅನ್ನ ಕಳಿಸ್ಬೇಕಾದ್ರೆ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಗಳಿಗೆ ಗೊತ್ತಿರುತ್ತೆ, ಏನೋ ಕಂಪ್ಯೂಟರ್ಗೆ ಅರ್ಥ ಆಗುವಂತ ಸಬ್ಜೆಕ್ಟ್ ಯಾವುದು, ಕೇವಲ 0 or 1 ಬೈನರಿ ವ್ಯಾಲ್ಯೂಸ್ ಮಾತ್ರ ಅದಕ್ಕೆ ಗೊತ್ತಾಗುತ್ತೆ. ಸೊ ಏನಾಗುತ್ತೆ, ನಾವು ಕಳಿಸುವಂತ ಮೆಸೇಜ್ ಈ ರೀತಿ ಬೈನರಿ ಕೋಡ್ಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಅದೇನಾಗುತ್ತೆ, ಸೆಂಡರ್ ಸೈಡ್ ಇಂದ ರಿಸೀವರ್ ಸೈಡ್ಗೆ ಹೋದಾಗ ಕಳಿಸಿರುವಂತ ಮೆಸೇಜ್ ಕರೆಕ್ಟ್ ಇದೆಯೋ ಅಥವಾ ಏನಾದ್ರೂ ಎರರ್ ಇದ್ರೆ ಅದನ್ನ ಡಿಟೆಕ್ಟ್ ಮಾಡೋದಕ್ಕೆ ಈ ಚೆಕ್ ಸಮ್ ಅನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನೋಡಿ ಏನಾಗುತ್ತೆ, ಮೆಸೇಜ್ ಅನ್ನ ನಾವು ಸೆಂಡರ್ ಸೈಡ್ ಇಂದ ರಿಸೀವರ್ ಸೈಡ್ ಗೆ ಕಳಿಸ್ಬೇಕಾದ್ರೆ n number of segments with m number of bits. n number of segments with m number of bits. ಸೊ ಇದಷ್ಟು ಕೂಡ ಒಂದು ಮೆಸೇಜ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಎಷ್ಟು ಸೆಗ್ಮೆಂಟ್ ಗಳಿವೆ? 1 ಸೆಗ್ಮೆಂಟ್, 2, 3, 4 ಸೆಗ್ಮೆಂಟ್ ಇದೆ. m ನಂಬರ್ ಆಫ್ ಬಿಟ್ಸ್. ಸೊ n ವ್ಯಾಲ್ಯೂ ಏನಾಯ್ತು? 4, ಯಾಕಂದ್ರೆ 4 ಸೆಗ್ಮೆಂಟ್. ನೆಕ್ಸ್ಟ್ m ಅಂತಂದ್ರೆ ಪ್ರತಿ ಒಂದರಲ್ಲೂ ಎಷ್ಟು ನಂಬರ್ ಆಫ್ ಬಿಟ್ಸ್ ಇರುತ್ತೆ ಅಂತ. ಪ್ರತಿ ಒಂದರಲ್ಲೂ ಸೇಮ್ ನಂಬರ್ ಆಫ್ ಬಿಟ್ಸ್ ಇರುತ್ತೆ. ಸೊ ಸೇಮ್ ನಂಬರ್ ಅಂತ ಅಂದ್ರೆ ಎಷ್ಟು? 1 2 3 4 5 6 7 8. ಸೊ ಟೋಟಲ್ ಎಷ್ಟಾಯ್ತು? m ವ್ಯಾಲ್ಯೂ 8. ಅಂದ್ರೆ ಸೆಗ್ಮೆಂಟ್ ಎಷ್ಟಿವೆ? ಇದರಲ್ಲಿ 4 ಸೆಗ್ಮೆಂಟ್ಸ್ ಇದೆ. ಪ್ರತಿ ಸೆಗ್ಮೆಂಟ್ ಅಲ್ಲೂ 8 ಬಿಟ್ಸ್ ಗಳಿವೆ ಅಂತ ಅರ್ಥ ಆಯ್ತು. ಈಗ ಈ ಪ್ರಾಬ್ಲಮ್ ನ ಈಸಿ ಟ್ರಿಕ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಏನಾಗುತ್ತೆ, ಸೆಂಡರ್ ಸೈಡ್. ಸೊ ಸೆಂಡರ್ ಸೈಡ್ ಇಂದ ಮೆಸೇಜ್ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ರಿಸೀವರ್ ಸೈಡ್ಗೆ ಹೋಗ್ಬೇಕು. ರಿಸೀವರ್ ಸೈಡ್. ಸೊ ಸೆಂಡರ್ ಸೈಡ್ ಅಲ್ಲಿ ಏನಾಗುತ್ತೆ, ಪ್ರತಿ ಒಂದು ಸೆಗ್ಮೆಂಟ್ ಗಳನ್ನು ನಾವು ಆಡ್ ಮಾಡಬೇಕು. ಏನು ರೂಲ್ಸ್? ಆಡ್ ಆಲ್ ದಿ ಸೆಗ್ಮೆಂಟ್ಸ್. ನೆಕ್ಸ್ಟ್ ಎರಡನೇ ರೂಲ್ ಏನು? ಇಫ್ ಕ್ಯಾರಿ is equal to 1, then add it to least significant bit. ಸೊ ಈ ಎರಡು ರೂಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ಚೆಕ್ ಸಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ಯಾರಿ is equal to 1 ಅಂತ ಇದೆಯಲ್ಲ, ಅದನ್ನ ಹೇಗೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಟ್ರಿಕ್. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಏನ್ ಟ್ರಿಕ್ ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇದರಲ್ಲಿ XOR ಯೂಸ್ ಆಗುತ್ತೆ. ಸೊ ಅದರ ಬದಲು ಈಸಿ ಟ್ರಿಕ್ ಅಲ್ಲಿ ಹೇಗೆ ಮಾಡೋದು? 0 + 1. 0 + 1 ಏನು? 1. 1 + 0 ಏನು? 1. ಸೊ ಇದು 1. ನೆಕ್ಸ್ಟ್ 1 1 + 1 ಏನು? 2. 2 ನ ನೀವು 0 ಮತ್ತೆ 1 ಸಲ್ಲೇ ನೀವು ಡಿಪಿಕ್ಟ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ, ಹೆಕ್ಸಾಡೆಸಿಮಲ್ ಬರುತ್ತೆ. ಸೊ 2 power 0, 2 power 1, 2 power 2, 2 power 3. ಸೊ 2 power 0 ಅಂದ್ರೆ 1, 2 power 2 ಅಂದ್ರೆ 2, 2 power 3 ಅಂದ್ರೆ 2 power 2 ಅಂದ್ರೆ 4, 2 power 3 ಅಂದ್ರೆ ಇದೇನಾಗುತ್ತೆ, ಹೆಕ್ಸಾಡೆಸಿಮಲ್ ಅಲ್ಲಿ ಡಿಪಿಕ್ಟ್ ಆಗುತ್ತೆ. 2 power 0, 2 power 1, 2 power 2, 2 power 3. 2 power 0 ಅಂದ್ರೆ 1, 2 power 1 ಅಂದ್ರೆ 2, 2 power 2 ಅಂದ್ರೆ 4, 2 power 3 ಅಂದ್ರೆ 8. ಸೊ ನಾವು ಯಾವ್ದನ್ನು ಡಿಪಿಕ್ಟ್ ಮಾಡಬೇಕು? 1 + 1, 2 ನ ಡಿಪಿಕ್ಟ್ ಮಾಡಬೇಕು. ಸೊ 2 ಇರೋದ್ರಿಂದ 2 ಇಂದ ಮುಂದ್ಗಡೆ ಇರೋದನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ 2 ಗೆ ಏನಂತ ಬರೀತೀನಿ? 1 ಅಂತ ಬರೀತೀನಿ ಇದಕ್ಕೆ. ಸೊ ಇದನ್ನ ನಾವು ಯೂಸ್ ಮಾಡ್ತಿಲ್ಲ 1 ಅನ್ನ. ಸೊ 0. 1 + 1 ಅಂತ ಬಂದ್ರೆ ಹೇಗೆ ಬರೀಬೇಕು? 1 0 ಅಂತ ಬರೀಬೇಕು. ಅದೇ 1 1 1 ಅಂದ್ರೆ 3 ಬಂದ್ರೆ ಏನ್ ಮಾಡಬೇಕು? 2 + 1 ಎರಡನ್ನೂ ಕೂಡ ಯೂಸ್ ಮಾಡಬೇಕು. ಸೊ 1 1.
ಇದೇನು ಬೇಡ, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. 0 + 1 1, 1 + 0 1, 1 + 1 ಅಂತ ಬಂದ್ರೆ ಇದನ್ನ ಬರಿಬೇಕು, ಇದನ್ನ ಕ್ಯಾರಿ ಕೊಡಬೇಕು. ಸೊ 0 ಬರೆದ್ಬಿಟ್ಟು 1 ನ ಕ್ಯಾರಿ ಕೊಡಬೇಕು. ಅದೇ 3 ಏನಾದ್ರೂ ಬಂದ್ರೆ 1 ನ ಬರೆದು 1 ನ ಕ್ಯಾರಿ ಕೊಡಬೇಕು. ಸೊ ಪ್ರಾಬ್ಲಮ್ ನ ನೋಡೋಣ. ಫಸ್ಟ್ ಏನ್ ಮಾಡಬೇಕು, ಮೊದಲನೇದು ಮತ್ತೆ ಎರಡನೆಯ ಸೆಗ್ಮೆಂಟ್ ಅನ್ನ ಆಡ್ ಮಾಡಬೇಕು. 1 0 1 1 0 0 1 1 1 0 1 0 1 0 1 1. ಸೊ ಇದನ್ನ ಇವಾಗ ಆಡ್ ಮಾಡ್ತಾ ಬನ್ನಿ. 1 + 1 1 + 1 2. ಸೊ 2 ನ ನಾವು ಹೇಗೆ ಡಿಪಿಕ್ಟ್ ಮಾಡ್ತೀವಿ, 2 ನ 0 ನ ಇಲ್ಲಿ ಬರಿತೀವಿ, ಕ್ಯಾರಿ 1 ನ ಕೊಡ್ತೀವಿ. ಇವಾಗ ಏನಾಯ್ತು, 1 1 1 1 + 1 + 1 3 ಆಯ್ತು. ಸೊ 3 ನ ಹೇಗೆ ಡಿಪಿಕ್ಟ್ ಮಾಡ್ತೀವಿ, 1 ನ ಇಲ್ಲಿ ಬರಿತೀವಿ, 1 ನ ಕ್ಯಾರಿ ಕೊಡ್ತೀವಿ. ಇವಾಗ ಏನಾಯ್ತು, 1 + 0 + 0 ಅಂದ್ರೆ 1 ನೇ ಆಯ್ತು. 1 + 0 ಅಂತ ಅಂದ್ರೆ 1. ನೆಕ್ಸ್ಟ್ 0 + 1 1, 1 + 0 1, 1 + 1 ಅಂದ್ರೆ 2. ಸೊ 2 ನ ಹೇಗೆ ಬರಿತೀವಿ, 0 1 ಕ್ಯಾರಿ. ಸೊ 1 + 0 1, 1 + 1 1 + 1 ಏನು 10. ಸೊ 1 + 1 ಹೇಗೆ ಬರಿಬೇಕು, 1 0 ಅಂತ ಬರೀಬೇಕು. ಸೊ 0 ಇಲ್ಲಿ ಬರಿಬೇಕು, ಕ್ಯಾರಿ 1. ಇವಾಗ ಏನಾಯ್ತು, ಕ್ಯಾರಿ 1 ಬಂತು. ಎರಡನೇ ರೂಲ್ ಪ್ರಕಾರ ಏನು, ಇಫ್ ಕ್ಯಾರಿ ಇಸ್ ಈಕ್ವಲ್ ಟು 1 ದೆನ್ ಆಡ್ ಇಟ್ ಟು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ 1 ಇದೆ, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಯಾವುದು, ಇದು ಕೊನೆಯಲ್ಲಿರುವಂತದ್ದನ್ನ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತೀವಿ. ಸೊ ಇವಾಗ ಏನ್ ಮಾಡಬೇಕು, ಆಡ್ ಮಾಡಬೇಕು. ಸೊ 0 + 1 ಏನು 1. ಸೊ ಇನ್ನು ಉಳಿದಿರೋದೆಲ್ಲ ಸೇಮೇ ಬರುತ್ತೆ. 0 1 0 1 1 1 1. ನೆಕ್ಸ್ಟ್ ಇವೆರಡು ಆಯ್ತು. ಇವಾಗ ಮೂರನೇದನ್ನ ನಮ್ಮ ರಿಸಲ್ಟ್ಗೆ ಆಡ್ ಮಾಡಬೇಕು. 0 1 0 1 1 0 1 0. ಸೊ ಇವಾಗ ಏನಾಗುತ್ತೆ, 1 + 0 1, 1 + 1 ಅಂದ್ರೆ 2, 2 ನ ಡಿವೈಡ್ ಮಾಡಬೇಕು, 0 1 ಕ್ಯಾರಿ, 0 1 ಕ್ಯಾರಿ. ಸೊ 1 ಕ್ಯಾರಿ ಕೊಟ್ಟಾಗ ಏನಾಯ್ತು, 1 + 1 2, 1 + 1 2, 2 ನ ಡಿವೈಡ್ ಮಾಡ್ತೀರಾ, 0 1 ಕ್ಯಾರಿ, 1 1 1 ಅಂದ್ರೆ 3 1 ಇದೆ. ಸೊ 3 ನ ಡಿವೈಡ್ ಮಾಡೋದು 1 1 ಕ್ಯಾರಿ. ಮತ್ತೆ ಸೇಮ್ 1 + 1 + 1 3, 3 ನ ಡಿವೈಡ್ ಮಾಡ್ತೀರಾ, 1 1 ಕ್ಯಾರಿ, 1 + 0 1, 1 + 1 2. ಸೊ 2 ಅಂದ್ರೆ 0 1 ಕ್ಯಾರಿ, 1 + 0 1. ಸೊ ಇವಾಗ ಯಾವುದೇ ಕ್ಯಾರಿ ಉಳಿದಿಲ್ಲ. ಸೊ ಇವಾಗ ಏನ್ ಮಾಡಬೇಕು, ನಾಲ್ಕನೆಯ ಸೆಗ್ಮೆಂಟ್ ಅನ್ನ ಆಡ್ ಮಾಡಬೇಕು. ನಾಲ್ಕನೇ ಸೆಗ್ಮೆಂಟ್ ಯಾವುದು, 1 1 0 1 0 1 0 1. ಸೊ 1 + 1 ಅಂದ್ರೆ 2, 2 ಅಂದ್ರೆ 0 1 ಕ್ಯಾರಿ, 1 + 0 1, 0 + 1 1, 1 + 0 1, 1 + 1 2. ಸೊ 2 ಅಂದ್ರೆ 0 1 ಕ್ಯಾರಿ, 1 + 1 2, 0 1 ಕ್ಯಾರಿ, 1 + 0 + 1 ಅಂದ್ರೆ ಏನು 2 ಆಯ್ತು, 1 + 1 2 ಆಯ್ತು. ಸೊ 2 ನ ಹೇಗೆ 0 + 1. ಸೊ 1 + 1 + 1 3, 3 ನ ಹೇಗೆ 1 1 ಕ್ಯಾರಿ. ಸೊ 1 ಕ್ಯಾರಿ ಇದ್ರೆ ಏನ್ ಮಾಡಬೇಕು, ಅದನ್ನ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆಡ್ ಮಾಡಬೇಕು. ಸೊ ಇವಾಗ ಫೈನಲ್ ವ್ಯಾಲ್ಯೂ ಏನ್ ಬರುತ್ತೆ ನಮಗೆ, 0 + 1 1. ಸೊ ಇನ್ನು ಉಳಿದಿರೋದೆಲ್ಲ ಸೇಮೇ ಬರೀಬೇಕು. ಇವಾಗ ನಮಗೆ ರಿಮೈಂಡರ್ ಏನ್ ಬಂತು, ಇದು ಬಂತು ರಿಮೈಂಡರ್. ರಿಮೈಂಡರ್ ಈಗ ಏನಾಗುತ್ತೆ ಅಂದ್ರೆ, ಇದೇ ಸೇಮ್ ಪ್ರೋಸೆಸ್ ರಿಸೀವರ್ ಸೈಡ್ಗೂ ಕೂಡ ಕಾಪಿ ಆಗುತ್ತೆ. ಸೇಮ್ ಏನು ಇದನ್ನ ಪ್ರೋಸೆಸ್ ಮಾಡಿದಿರಲ್ಲ, ಅದೇ ಪ್ರೋಸೆಸ್ ನ ನೀವು ರಿಸೀವರ್ ಸೈಡ್ಗೂ ಕೂಡ ಬರೀಬೇಕು. ಹೇಗೆ, ಪ್ರತಿಯೊಂದು ಇಲ್ಲಿಂದ ಶುರು ಮಾಡಿ ಇಲ್ಲಿವರೆಗೂ ಬರೀರಿ. ಈಗ ಏನ್ ಮಾಡಿದ್ವಿ, ಸೆಂಡರ್ ಸೈಡ್ ಅಲ್ಲಿ ಏನ್ ಪ್ರೋಸೆಸ್ ಮಾಡಿದ್ವಿ ಅದನ್ನೇ ರಿಸೀವರ್ ಸೈಡ್ ಅಲ್ಲಿ ಬರೆದ್ವಿ. ಸೊ ಇವಾಗ ಈ ಟ್ರಿಕ್ ಏನ್ ಬೇಡ, ಅದನ್ನ ಅಳಿಸ್ತೀನಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ರಿಮೈಂಡರ್ ವಿತ್ ಚೆಕ್ಸಮ್, ರಿಮೈಂಡರ್ ಮತ್ತೆ ಚೆಕ್ಸಮ್ ನ ಆಡ್ ಮಾಡಬೇಕು. ರಿಮೈಂಡರ್ ಏನ್ ಬಂದಿರೋದು ನಮಗೆ 1 0 0 0 1 1 1 1 ಇದು. ಸೊ ಚೆಕ್ಸಮ್ ಅಂದ್ರೇನು, ಇದರ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂದ್ರೇನು, 1 ಇರೋ ಜಾಗದಲ್ಲಿ 0 ಬರೀರಿ, 0 ಇರೋ ಜಾಗದಲ್ಲಿ 1. ಈಗೇನ್ ಮಾಡಬೇಕು, ಆಡ್ ಮಾಡಬೇಕು. ನಾನು ಅವಾಗಲೇ ಹೇಳ್ಕೊಟ್ಟಿದ್ನಲ್ಲ ಅದೇ ಟ್ರಿಕ್. 1 + 0 1, 1 + 0 1, 1 + 0 1, 1 + 0 1, 0 + 1 1 1 1 1. ಪ್ರತಿಯೊಂದು ಕೂಡ 1 ಬಂತು. ಇದು ಯಾವ ಸೈಡ್ ಬರ್ತಾ ಇರೋದು, ರಿಸೀವರ್ ಸೈಡ್. ಸೊ ಇವಾಗ ಏನ್ ಮಾಡಬೇಕು, ಈಗ ಬಂದಿರುವಂತಹ ವ್ಯಾಲ್ಯೂ ಸಮ್ ಏನಿದೆ ಅದನ್ನ ಕಾಂಪ್ಲಿಮೆಂಟ್ ಮಾಡಬೇಕು. ಕಾಂಪ್ಲಿಮೆಂಟ್ ನೋಡಿ,
ರಿಮೈಂಡರ್ನ ಕಾಂಪ್ಲಿಮೆಂಟ್ ಮಾಡಿದ್ರೆ ನನಗೆ ಚೆಕ್ ಸಮ್ ಸಿಕ್ತು, ಅದನ್ನ ಅವೆರಡನ್ನೂ ಆ್ಯಡ್ ಮಾಡಿದೆ. ಸೊ ಅದನ್ನ ಎರಡನ್ನೂ ಆ್ಯಡ್ ಮಾಡಾದ್ಮೇಲೆ ಮತ್ತೆ ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ಮತ್ತೆ ಕಾಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ಝೀರೋಸ್? 8 zeros ಬರುತ್ತೆ. ಸೊ ಕೊನೆ ಸ್ಟೆಪ್ ಅಲ್ಲಿ ನನಗೆ ರಿಸೀವರ್ ಸೈಡ್ ಅಲ್ಲಿ ಪ್ರತಿ ಒಂದು ಬಿಟ್ಟು ಕೂಡ 0 ಬಂದ್ರೆ ಏನಂತ ಅರ್ಥ? ಏನು ಎರರ್ ಇಲ್ಲ, ಚೆಕ್ ಸಮ್ ಈಸಿಯಾಗಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಅಷ್ಟೇ. ಸೆಂಡರ್ ಸೈಡ್ ಇಂದ ಕಳಿಸಿರುವಂತಹ ಮೆಸೇಜ್ ಏನೇ ಕರಪ್ಷನ್ ಇಲ್ಲದಂಗೆ ಸೆಂಡ್ ಆಗಿದೆ ಅಂತ ಅರ್ಥ ಅಷ್ಟೇ, ಸಿಂಪಲ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.